ಎಸ್ ಮುಂಚೆ ಅಂದ್ರೆ ಸಹಜವಾಗಿ ಒಂದು ನಿರೀಕ್ಷೆ ಇರ್ತದೆ ಯಾವ ತರದ ಪಾತ್ರ ಮಾಡ್ಬೇಕಂತ. ಆವಾಗಿನ ಲೆಕ್ಕಾಚಾರಗಳು ಬೇರೆನೇ ಆಗಿರುತ್ತೆ, ಬಟ್ ಈಗಿನ ಲೆಕ್ಕಾಚಾರಗಳು ಬೇರೆ ಆಗುತ್ತೆ. ಸೊ ಸಿನಿಮಾದಲ್ಲಿನ ಪಾತ್ರ ಸಂತು ಆಗಿಲ್ಲ, ಬೇರೆ ರೀತಿ ಪಾತ್ರ ಅನ್ನುವಂಥದ್ದು ಸರ್. ಅದಕ್ಕೆ ಪೂರಕ ಅಂದ್ರೆ ಕೊಳ್ಳಲ್ಲಿ ಸ್ನೇಹದ ಸಂಕೇತ ಇದೆ, ಸಂತು ಪಂತು. ಅದಕ್ಕೆ ಚೈನ್ ಬೇರೆ ತಗೊಂಡಿದ್ದೀರಾ, ಸೊ ಆ ಸ್ನೇಹದ ಬಗ್ಗೆ ಹೆಂಗೆ ಅಂತ ಅದ್ಯಾರು ಕೊಡ್ತಿದ್ರು? ಚೈನ್ ತಗೊಂಡಿಲ್ಲ, ನಂದಲ್ಲ ಇದು. ಸಂತು ಅಣ್ಣ ವರ್ತೂರ್ ಸಂತೋಷ್ ಅಣ್ಣ ಮನೆಗೆ ಹೋದಾಗ ಲಾಕೆಟ್ ಕೊಟ್ಟರು, ನೀವೇ ಇದ್ರಲ್ಲ ಅವಾಗ. ಲಾಕೆಟ್ ಕೊಟ್ಟರು, ಅದಾದ್ಮೇಲೆ ಲಾಕೆಟ್ನ ಜೋಬಳಿಗೆ ಇಟ್ಕೊಂಡು ಓಡಾಡ್ತಿದ್ದೆ, ಅದು ಮುದುರ್ಕೊಂಡು ಬೆಂಡಾಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರ್, ಮಾನ್ಸ್ಟರ್ ಮೂವಿ ಪ್ರೊಡ್ಯೂಸರ್ ಪುಟ್ಟರಾಜ್ ಅಣ್ಣ ಅಂದ್ಬಿಟ್ಟು ನೋಡಿ, ಸೊ ಅವ್ನಿಗೊಂದು ಚೈನ್ ಕೊಡಿಸ್ಬೇಕಲ್ಲ ಅಂತ ಸರ್ಪ್ರೈಸಾಗಿ ಮನೆಗೆ ಕರೆಸ್ಬಿಟ್ಟು ಈ ಚೈನ್ ಅವರೇ ಕೊಟ್ಟಿದ್ದು, ಪುಟ್ಟರಾಜ್ ಅಣ್ಣ ಅಂತ, ಮಾನ್ಸ್ಟರ್ ಮೂವಿ ಪ್ರೊಡ್ಯೂಸರು. ಆಗ ಹೇಳಿದ್ರು, ನಿಮ್ಮ ಸ್ನೇಹಕ್ಕೆ ನನ್ನೊಂದು ಸಣ್ಣ ಅಳಿಲು ಸೇವೆ, ಯಾವಾಗಲೂ ಲಾಕೆಟ್ಟು ಕೊರಳಲ್ಲಿರಬೇಕು, ಜೇಬಲ್ಲಿ ಇರಬಾರ್ದು. ಆ ಕೊರಳಲ್ಲಿರೋಕ್ಕೆ ನನ್ನೊಂದು ಅಳಿಲು ಸೇವೆ ಅಂತ ಅಂದ್ಬಿಟ್ಟು ಇದು ಮಾಡಿಕೊಟ್ರು. ಖುಷಿ ಆಯಿತು, ನಮ್ಮಿಬ್ಬರು ಸ್ನೇಹ ಗಟ್ಟಿಯಾಗಕ್ಕೆ ಇದೊಂದು ಸಾಕ್ಷಿ ಆಯಿತು. ಇದೇ ಥರ ಸ್ನೇಹ ಸಂಬಂಧ KTM ಸಿನಿಮಾದಲ್ಲೂ ಇದೆ ಸರ್. ಪ್ರಾಣ ಸ್ನೇಹಿತ ಅಂದರೆ ಆ ಒಂದು ಕ್ಯಾರೆಕ್ಟ್ರು ಹೆಂಗೆ ಅಂದ್ರೆ ಫ್ರೆಂಡ್ ಅಂದರೆ, ಆ ಫ್ರೆಂಡ್ ಹತ್ರ ನಾನು ಅಳ್ತೀನಿ, ಆ ಫ್ರೆಂಡ್ ನಕ್ಕರೆ ನಾನು ನಗ್ತೀನಿ, ಅವ್ನ ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ, ಅವ್ನು ಏನೇ ಮಾಡಿದ್ರು ನಾನು ಅವ್ನ ಜೊತೆಲಿ ಇರ್ತೀನಿ. ಆ ಥರ ಕ್ಲೋಸ್ ಬಾಂಡಿಂಗ್ ಕ್ಯಾರೆಕ್ಟರ್ ಸರ್. ಅಲ್ಲಿಂದ ಫಸ್ಟು ಸ್ಟಾರ್ಟ್ ಆದಾಗಿನಿಂದ ಕೊನೆಯವರೆಗೂ ನಾನು ಹೀರೋ ಜೊತೆನೇ ಹೋಗುವಂಥ ಒಂದು ಕ್ಯಾರೆಕ್ಟರ್ ಸರ್. ತುಂಬ ನನಗೇ ಒಂದು ಸಿನಿಮಾ ನೋಡಿ ನಾನು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಲ್ಲ ಅಂತ ನನಗೆ ಒಂಥರ ಖುಷಿ ಆಗ್ತದೆ ಸರ್ ಆ್ಯಕ್ಚುಲಿ. ಮುಂಚೆ ಅಂದ್ರೆ ಸಹಜವಾಗಿ ಒಂದು ನಿರೀಕ್ಷೆ ಇರ್ತದೆ ಯಾವ ತರದ ಪಾತ್ರ ಮಾಡ್ಬೇಕಂತ. ಆವಾಗಿನ ಲೆಕ್ಕಾಚಾರಗಳು ಬೇರೆನೇ ಆಗಿರುತ್ತೆ, ಬಟ್ ಈಗಿನ ಲೆಕ್ಕಾಚಾರಗಳು ಬೇರೆ ಆಗುತ್ತೆ. ಸೊ ಸಿನಿಮಾದಲ್ಲಿನ ಪಾತ್ರ ಸಂತು ಆಗಿಲ್ಲ, ಬೇರೆ ರೀತಿ ಪಾತ್ರ ಅನ್ನುವಂಥದ್ದು ಸರ್. ಅದಕ್ಕೆ ಪೂರಕ ಅಂದ್ರೆ ಕೊಳ್ಳಲ್ಲಿ ಸ್ನೇಹದ ಸಂಕೇತ ಇದೆ, ಸಂತು ಪಂತು. ಅದಕ್ಕೆ ಚೈನ್ ಬೇರೆ ತಗೊಂಡಿದ್ದೀರಾ, ಸೊ ಆ ಸ್ನೇಹದ ಬಗ್ಗೆ ಹೆಂಗೆ ಅಂತ ಅದ್ಯಾರು ಕೊಡ್ತಿದ್ರು? ಚೈನ್ ತಗೊಂಡಿಲ್ಲ, ನಂದಲ್ಲ ಇದು. ಸಂತು ಅಣ್ಣ ವರ್ತೂರ್ ಸಂತೋಷ್ ಅಣ್ಣ ಮನೆಗೆ ಹೋದಾಗ ಲಾಕೆಟ್ ಕೊಟ್ಟರು, ನೀವೇ ಇದ್ರಲ್ಲ ಅವಾಗ. ಲಾಕೆಟ್ ಕೊಟ್ಟರು, ಅದಾದ್ಮೇಲೆ ಲಾಕೆಟ್ನ ಜೋಬಳಿಗೆ ಇಟ್ಕೊಂಡು ಓಡಾಡ್ತಿದ್ದೆ, ಅದು ಮುದುರ್ಕೊಂಡು ಬೆಂಡಾಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರ್, ಮಾನ್ಸ್ಟರ್ ಮೂವಿ ಪ್ರೊಡ್ಯೂಸರ್ ಪುಟ್ಟರಾಜ್ ಅಣ್ಣ ಅಂದ್ಬಿಟ್ಟು ನೋಡಿ, ಸೊ ಅವ್ನಿಗೊಂದು ಚೈನ್ ಕೊಡಿಸ್ಬೇಕಲ್ಲ ಅಂತ ಸರ್ಪ್ರೈಸಾಗಿ ಮನೆಗೆ ಕರೆಸ್ಬಿಟ್ಟು ಈ ಚೈನ್ ಅವರೇ ಕೊಟ್ಟಿದ್ದು, ಪುಟ್ಟರಾಜ್ ಅಣ್ಣ ಅಂತ, ಮಾನ್ಸ್ಟರ್ ಮೂವಿ ಪ್ರೊಡ್ಯೂಸರು. ಆಗ ಹೇಳಿದ್ರು, ನಿಮ್ಮ ಸ್ನೇಹಕ್ಕೆ ನನ್ನೊಂದು ಸಣ್ಣ ಅಳಿಲು ಸೇವೆ, ಯಾವಾಗಲೂ ಲಾಕೆಟ್ಟು ಕೊರಳಲ್ಲಿರಬೇಕು, ಜೇಬಲ್ಲಿ ಇರಬಾರ್ದು. ಆ ಕೊರಳಲ್ಲಿರೋಕ್ಕೆ ನನ್ನೊಂದು ಅಳಿಲು ಸೇವೆ ಅಂತ ಅಂದ್ಬಿಟ್ಟು ಇದು ಮಾಡಿಕೊಟ್ರು. ಖುಷಿ ಆಯಿತು, ನಮ್ಮಿಬ್ಬರು ಸ್ನೇಹ ಗಟ್ಟಿಯಾಗಕ್ಕೆ ಇದೊಂದು ಸಾಕ್ಷಿ ಆಯಿತು. ಇದೇ ಥರ ಸ್ನೇಹ ಸಂಬಂಧ KTM ಸಿನಿಮಾದಲ್ಲೂ ಇದೆ ಸರ್. ಪ್ರಾಣ ಸ್ನೇಹಿತ ಅಂದರೆ ಆ ಒಂದು ಕ್ಯಾರೆಕ್ಟ್ರು ಹೆಂಗೆ ಅಂದ್ರೆ ಫ್ರೆಂಡ್ ಅಂದರೆ, ಆ ಫ್ರೆಂಡ್ ಹತ್ರ ನಾನು ಅಳ್ತೀನಿ, ಆ ಫ್ರೆಂಡ್ ನಕ್ಕರೆ ನಾನು ನಗ್ತೀನಿ, ಅವ್ನ ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ, ಅವ್ನು ಏನೇ ಮಾಡಿದ್ರು ನಾನು ಅವ್ನ ಜೊತೆಲಿ ಇರ್ತೀನಿ. ಆ ಥರ ಕ್ಲೋಸ್ ಬಾಂಡಿಂಗ್ ಕ್ಯಾರೆಕ್ಟರ್ ಸರ್. ಅಲ್ಲಿಂದ ಫಸ್ಟು ಸ್ಟಾರ್ಟ್ ಆದಾಗಿನಿಂದ ಕೊನೆಯವರೆಗೂ ನಾನು ಹೀರೋ ಜೊತೆನೇ ಹೋಗುವಂಥ ಒಂದು ಕ್ಯಾರೆಕ್ಟರ್ ಸರ್. ತುಂಬ ನನಗೇ ಒಂದು ಸಿನಿಮಾ ನೋಡಿ ನಾನು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಲ್ಲ ಅಂತ ನನಗೆ ಒಂಥರ ಖುಷಿ ಆಗ್ತದೆ ಸರ್ ಆ್ಯಕ್ಚುಲಿ.